Praise the Lord. Welcome to my another long video after a long time. I know because some mess ಆಗಿತ್ತು, ಅದಕ್ಕೋಸ್ಕರ ಭಾಳ ಡಿಲೇ ಆಯಿತು. ಐ ಹೋಪ್ ಸ್ವಲ್ಪನೇ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣತೈತಿ, ಸ್ವಲ್ಪನೇ ಎಡಿಟಿಂಗ್ ಕಾಣತೈತೆ ಅಂತ ಹೇಳಿ ಸೊ ನಾನೆಲ್ಲ ಕಲ್ತ್ಕೊಂಡು ಮಾಡತ್ತೀನಿ. ಸೊ ದೇವ್ರ ಕೃಪೆಯಿಂದ ಅನ್ಕೋತೀನಿ ಏನಾರೇ ಒಂದು ಡಿಫ್ರೆನ್ಸ್ ಕಾಣತ್ತಿದ್ದು. ಸೊ ಓಕೆ, ನಾನು ಯಾಕೆ Q&A ಮಾಡತ್ತೀನಿ ಅಂತಂದರೆ ನನಗೆ ಒಂದೇ ಕ್ವಶನ್ಸ್ ಪದೇ ಪದೇ ಇನ್ಸ್ಟಾಗ್ರಾಮ್ಗೂ ಕೇಳ್ತಾರೆ, ಯೂಟ್ಯೂಬ್ಗೂ ಕೇಳ್ತಾರೆ. ನಾನು ಆಲ್ರೆಡಿ ಒಂದಿಷ್ಟು ಕ್ವಶನ್ಸಿಗೆ ಆನ್ಸರ್ ಕೊಟ್ಟಿನಿ ನನ್ನ ವೀಡಿಯೋಸ್ ಒಳಗೆ, ಬಟ್ ಸ್ಟಿಲ್ ಪೀಪಲ್ ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಮೀ. ಸೊ ಅಂದ್ಕೊಂಡೆ ಒಂದು ಪರ್ಪಸ್ಫುಲ್ಲಾಗಿ ಒಂದು ವಿಡಿಯೋ ಮಾಡಿನೇ ಹೇಳ್ಬಿಡೋಣ, ಆಮೇಲೆ ಯಾರು ಕೇಳಿದ್ರು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ಸೊ ನಾನು ಈ ವಿಡಿಯೋ ಮಾಡತ್ತೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಪ್ಲೀಸ್ ಲಾಸ್ಟ್ವರೆಗೂ ಇದನ್ನು ನೋಡ್ರಿ. ನನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗಿದೆ. ಸೊ ದ ಫಸ್ಟ್ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಇಸ್ ವೇರ್ ಆರ್ ಯು ಫ್ರಮ್? ನೀವು ಎಲ್ಲಿನವರು ಅಂತೇಳಿ. ಸೊ ನಾನು ಕರ್ನಾಟಕದವರು, ಹುಬ್ಳಿ ಧಾರವಾಡ ಸಿಟಿ, ದ ಟ್ವಿನ್ ಸಿಟಿ ಐತಲ್ಲ ಅಲ್ಲಿಂದ ಬಿಲಾಂಗ್ ಮಾಡ್ತೀನಿ. ಸೊ ಕನ್ನಡ ನೋಡಿ ಕರ್ನಾಟಕದವ್ರು ಅಂತೇಳಿ ಆಬ್ವಿಯಸ್ಲಿ ಗೊತ್ತಾಗುತ್ತೈತಿ, ಬಟ್ ನಾನು ಟ್ವಿನ್ ಸಿಟಿ ಹುಬ್ಳಿ ಧಾರವಾಡಿಗೆ ಬಿಲಾಂಗ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಏನಂತಂದರೆ ಆರ್ ಯು ಅ ಡಾಕ್ಟರ್ ಅಂತೇಳಿ. ಅಫ್ಕೋರ್ಸ್ ನಾಟ್, ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ಎ ನರ್ಸ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ನರ್ಸಿಂಗ್, ಬಟ್ ಐ ಆಮ್ ನಾಟ್ ವರ್ಕಿಂಗ್ ಕರೆಂಟ್ಲಿ. ನಾನು ಇವಾಗ ವರ್ಕ್ ಮಾಡೋದಿಲ್ಲ, ನಾನು ಈಗ ಒಂದು ಹೌಸ್ ವೈಫ್ ಅದೀನಿ. ನನ್ನ ಬೇಬಿ ಐತಿ, ಸೊ ನಾನು ನನಗೆ ನೋಡ್ಕೊಳತ್ತೀನಿ. ಬೈ ಗಾಡ್ಸ್ ಗ್ರೇಸ್ ವೆರಿ ಸೂನ್ ಐ ವಿಲ್ ಬಿ ವರ್ಕಿಂಗ್ ದಿಸ್ ಇಯರ್ ಹೋಪ್ಫುಲಿ. ಆಮೇಲೆ ಸೊ ನಾನು ಡಾಕ್ಟರ್ ಅಲ್ಲ, ನರ್ಸಿಂಗ್ ಆಗೈತಿ, ಬಟ್ ನಾನು ಇವಾಗ ಜಾಬ್ ಮಾಡೋದಿಲ್ಲ. ಸೊ ದ ಥರ್ಡ್ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಈಸ್ ನಿಮ್ಮದು ಮ್ಯಾರೇಜ್ ಆಗೈತಿ ಏನು ಅಂತೇಳಿ. ಹೌದು, ನಂದು ಮ್ಯಾರೇಜ್ ಆಗೈತಿ. ನನಗೆ ಒಬ್ಬವ ಬೇಬಿ ಬಾಯ್ ಅದನ್ನು. ನಾನು ಇವಾಗ ಮನೆಯೊಳಗಿರ್ತೀನಿ, ಹೌಸ್ ವೈಫ್ ಅದೀನಿ. ಸೊ ಐ ಹೋಪ್ ಯು ಗೆಟ್ ದ ಕ್ಲಾರಿಟಿ. ಆಮೇಲೆ ದ ಫೋರ್ತ್ ಒನ್ ಏನಂತಂದರೆ ನೀವು ಯಾಕೆ ಮಾಸ್ಕ್ ಹಾಕೋತೀರಿ, ಯಾಕೆ ನೀವು ಫೇಸ್ ತೋರಿಸಲ್ಲ ಅಂತೇಳಿ ಕ್ವಶನ್ ಐತಿ. ನಾನು ಯಾಕೆ ತೋರಿಸಂಗಿಲ್ಲ ಅಂತ ಆಲ್ರೆಡಿ ಭಾಳ ಸಲ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳ್ತೀನಿ ಏನಂತಂದರೆ ನನಗೆ ಕ್ಯಾಮ್ರಾ ಮುಂದೆ ಕಾನ್ಫಿಡೆನ್ಸ್ ಬರೋಂಗಿಲ್ಲ ವಿತೌಟ್ ಮಾಸ್ಕ್. ಬಿಕಾಸ್ ಇನ್ಸೆಕ್ಯೂರಿಟೀಸ್ ಇರ್ಬೋದು, ಆಮೇಲೆ ಏನೋ ಒಂಥರ ಕಾಣ್ತೀನೇನೋ ನನ್ನ ಕ್ಯಾಮ್ರಾ ಮುಂದೆ ಅಂತ ಹೇಳಿ ನನಗೆ ಹಂಗೆ ಅನಿಸ್ತಿದ್ದಿ. ಸೊ ನಾನು ಅದಕ್ಕೋಸ್ಕರ ತೋರಿಸಂಗಿಲ್ಲ. ನಿಮ್ಮ ಫೇಸ್ ತೋರಿಸ್ರಿ, ನಮಗೆ ಫೋಟೋ ಕಳಿಸ್ರಿ ಪರ್ಸ್ನಲಿ ಅಂತ ಕೇಳ್ತೀರಿ, ಬಟ್ ಐ ಆಮ್ ಸೋ ಸಾರಿ, ನಾನು ಹಾಗೆಲ್ಲ ಕಳ್ಸೋಕ್ಕಾಗಿಲ್ಲ. ನೋಡೋಣ ಇನ್ ಫ್ಯೂಚರ್ ಗಾಡ್ಸ್ ಗ್ರೇಸ್ ನಾನು ತೋರಿಸ್ಬೋದು, ದೇವ್ರ ಕೃಪೆ ಇದ್ದರೆ. ಅಷ್ಟು ಕಾನ್ಫಿಡೆನ್ಸ್ ದೇವ್ರು ಕೊಟ್ಟರೆ ತೋರಿಸೋಣ ಅಂತ ಅದಕ್ಕೆ. ಬಟ್ ಸ್ಟಿಲ್ ಈಗಂತೂ ಇಲ್ಲ, ನನ್ನ ಫೇಸ್ ರಿವೀಲ್ ಎಲ್ಲ ಮಾಡೋಂಗಿಲ್ಲ. ನೋಡೋಣ ಇನ್ ಫ್ಯೂಚರ್ ಅಂಥೇಳಿ. ಮತ್ತು ಏನಂತಂದರೆ ಮತ್ತೇನು ಕ್ವಶನ್ಸ್ ಕೇಳ್ತೀರಿ ಅಂದರೆ ನಿಮ್ದೇನು ಒಬ್ರು ಏನು ಕೇಳಿದ್ರು ಅಂದರೆ ಮೋಟಿವೇಶನ್ ಏನೈತಿ ನಿಮ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಂತೇಳಿ. ಸೊ ನಾನು ಹೇಳ್ದಲ್ಲ, ನಾನು ಬ್ಯುಸಿ ಇಟ್ಕೋಬೇಕು, ನಾನು ಭಾಳ ಓವರ್ ಥಿಂಕಿಂಗ್ ಮಾಡ್ತೀನಿ. ಸೊ ನಾನು ಬ್ಯುಸಿ ಇಟ್ಕೋಬೇಕಂತೇಳಿ ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೊಸ ಸ್ಕಿಲ್ಸ್ ಕಲಿಬೋದು. ಎಡಿಟಿಂಗ್ ಅದೆಲ್ಲ ಭಾಳ ಟೈಮ್ ಕನ್ಸ್ಯೂಮಿಂಗ್ ಇರ್ತೈತಿ. ಅದು ನೀವು ಬಿಗಿನರ್ಸಿಂಗ್ ಅಂತೂ ಕಲಿಬೇಕಂದ್ರೆ ತಲೆ ಚಿಟ್ಟು ಹಿಡಿದು ಹೋಗ್ತೈತಿ. ಸೊ ಅದಕ್ಕೆ ನಾನು ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನನ್ನ ಯೋಚನೆಗಳು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಅಂಥೇಳಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್. ಸೊ ಅದೇ ಬಿಗ್ಗೆಸ್ಟ್ ನನ್ನ ಮೋಟಿವೇಶನ್ ಇತ್ತು. ಮತ್ತು ಇವಾಗೂ ಏನು ಮೋಟಿವೇಶನ್ ಏನಿಲ್ಲ, ಜಸ್ಟ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಿರೋ ಒಂದೊಂದು ವೀಡಿಯೋ ಓಡ್ತಾವೆ, ಒಂದೊಂದು ವೀಡಿಯೋ ಓಡಂಗಿಲ್ಲ. ಬಟ್ ಹೆಂಗಾರ ಇಲ್ಲಿ ಸಿಚುವೇಶನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಮಾಡತ್ತೀನಿ. ಇವತ್ತು ಫೈನಲಿ ನನ್ನ 100 ಸಬ್ಸ್ಕ್ರೈಬರ್ಸ್ ಫಿನಿಶ್ ಕಂಪ್ಲೀಟ್ ಆಗ್ಯಾರ. ಸೊ ನನಗೆ ಭಾಳ ಖುಷಿ ಐತಿ. ಫೈನಲಿ ಭಾಳ ದಿನದಿಂದ ನಾನು ವೇಟ್ ಮಾಡತ್ತಿದ್ದೆ ಯಾವಾಗ ನನ್ನ 100 ಸಬ್ಸ್ಕ್ರೈಬರ್ಸ್ ಆಗ್ತಾರಂತೆ. ಸೊ ಗಾಡ್ಸ್ ಗ್ರೇಸ್ ಟುಡೇ ಇಸ್ ದಟ್ ಡೇ, ಯಾವಾಗ ಫೈನಲಿ ನಂದು ಕಂಪ್ಲೀಟ್ ಆಗ್ಯಾರ ಅಂಥೇಳಿ. ಸೊ ನಾನು ಖುಷಿ ಐತಿ. ಆಮೇಲೆ ಏನಂತಂದರೆ ಓಕೆ, ಇನ್ನೊಂದು ಕ್ವಶನ್ ಏನಂತಂದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂತೇಳಿ ಕೇಳ್ತೀರಿ. ಸೊ ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಎಕ್ಸ್ಪೀರಿಯನ್ಸ್ ಸೂಪರ್ ಆಗೈತಿ. ಯಾಕಂದರೆ ಭಾಳ ಚಲೋ ಕಮೆಂಟ್ ಯೂಟ್ಯೂಬ್ ಒಳಗೆ ಬರಬೇಕಂದ್ರೆ ಭಾಳ ತಿಂಗಳಗಟ್ಟಲೆ ಕಮೆಂಟ್ಸೇ ಬರ್ತಿದ್ದಿಲ್ಲ. ಅದು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರು ಕಮೆಂಟ್ಸ್ ಮಾಡ್ತಿದ್ದಿಲ್ಲ. ಸೊ ನಾನು ಎಷ್ಟು ಹೇಳ್ತಿದ್ದೆ, ಒಂದರ ಕಮೆಂಟ್ ಮಾಡಿರಿ ಹೆಂಗೆ ಅನ್ಸಾಕೈತಿ ವಿಡಿಯೋ ಹೆಂಗೆ ಅನ್ಸ. ಸೊ ಯಾರು ಕಮೆಂಟ್ ಮಾಡ್ತಿದ್ದಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಒಳಗೆ ಕಮೆಂಟ್ಸ್ ಬರ್ತಾವೆ, ರೆಸ್ಪಾನ್ಸ್ ಬರತೈತಿ. ಸೊ ಐ ಆಮ್ ಸೋ ಹ್ಯಾಪಿ ಅದೇ. ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಚಲೋ ರೆಸ್ಪಾನ್ಸ್ ಬರ್ತೈತಿ, ವ್ಯೂಸ್ ಬರ್ತೈತಿ, ಲೈಕ್ಸ್ ಬರ್ತೈತಿ. ಆಮೇಲೆ ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗ್ತಾರೆ. ಆಮೇಲೆ ಏನಂತಂದರೆ ನಾನು ಹೇಳಿದ್ರೆ ಈಗ ಆಲ್ಮೋಸ್ಟ್ 3 months ಆನ್ ದ ಯೂಟ್ಯೂಬ್, ಬಟ್ ಸ್ಟಿಲ್ ನಾನು ಅಷ್ಟು ಅಚೀವ್ ಮಾಡೋಕ್ಕಾಗಿಲ್ಲ. ನಾನು ಎಷ್ಟು 15 days ಆಯ್ತು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಅಷ್ಟು ಆಲ್ರೆಡಿ ನನಗೆ ಅಲ್ಲಿ ಸಿಕ್ಕಿದೆ. ಏನೋ ಯೂಟ್ಯೂಬ್ ಒಳಗೆ ಈಗ 100 ಆಯ್ತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಆಲ್ರೆಡಿ 200 ಆಗಕ್ಕೆ ಬಂತು ಹತ್ತತ್ರ. ಸೊ ಇನ್ಸ್ಟಾಗ್ರಾಮ್ ಭಾಳ ಸ್ಪೀಡಿ ಐತಿ. ಆಮೇಲೆ ಹೊಸ ಜನರು ಕನೆಕ್ಟ್ ಆಗತ್ತಾರೆ, ಹೊಸ ಜನ ಸೇರ್ಕೊಳತ್ತಾರೆ. ಆಮೇಲೆ ನನಗೆ ಖುಷಿ ಐತಿ, ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ಐ ಆಮ್ ಹ್ಯಾಪಿ. ಆಮೇಲೆ ನೆಕ್ಸ್ಟ್ ಏನಂತಂದರೆ ಹಿಂದಿ ಒಳಗೆ ಮಾಡಿರಿ ಅಂತ ಹೇಳಿದರು ಭಾಳ ಜನ. ನಾನು ಒಂದು ಟ್ರೈನ್ ಮಾಡಿದೆ, ಬಟ್ ಅದು ಓಡಿಲ್ಲ ವಿಡಿಯೋ. ಅಂದರೆ ಲೈಕ್ ಮಾಡಿದ್ರು, ಬಟ್ ನನಗೆ ಕಂಫರ್ಟೇಬಲ್ ಆಗಿ ಕನ್ನಡ ಒಳಗೆ ಐತಿ. ಸೊ ನಾನು ಅಂದ್ಕೊಂಡೆ ಇರಲಿ ಹಾಗೆ ಹೇಳ್ತಿರ್ತಾರೆ, ಬಟ್ ನಾನು ಒಂದು ಡಿಸಿಷನ್ ತೊಗೊಂಡಿನಿ ಅಂತಂದರೆ ನಾನು ಕನ್ನಡ ಒಳಗೆ ಮಾಡ್ತೀನಿ ಅಂತ. ಬೇಕಿದ್ರೆ ನಾನು ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಿಕ್ಸ್ ಮಾಡ್ಬೋದು, ಸಬ್ ಟೈಟಲ್ಸ್ ಕೊಡ್ಬೋದು, ಬಟ್ ಅದು ಬಿಟ್ಟರೆ ನಾನು ಕನ್ನಡ ಒಳಗೆ ಮಾಡ್ತೀನಿ ವೀಡಿಯೋಸ್ ಇನ್ಮೇಲಿಂದ. ಐ ಹೋಪ್ ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್
ಇಷ್ಟ ಆಗತ್ತೈತೆ ಅಂತ ಹೇಳಿ ಏನಾರು ಸಜೆಷನ್ಸ್ ಇದ್ರೆ ಪ್ಲೀಸ್ ಸಜೆಷನ್ಸ್ ಕೊಡ್ರಿ, ಕಮೆಂಟ್ಸ್ ಹೇಳ್ರಿ. ನಾನು ಆಲ್ರೆಡಿ ಭಾಳ ಮಂದಿ ನಾನು ಏನಾರೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ನಿಮ್ಗೆ ಹೇಳ್ತೀರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿರಿ ಅಂತ ಹೇಳಿ. ಆಮೇಲೆ ಏನಾರೇ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿಲ್ಲ ಅಂದರೆ ಅದನ್ನು ಹೇಳ್ತೀರಿ, ಇದು ಹಿಂಗಲ್ಲ ಹಿಂಗಂತ ಹೇಳಿ. ಆಮೇಲೆ ನಾನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ನನಗೆ ರೆಸ್ಪಾನ್ಸ್ ಕೊಡ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಭಾಳ ಖುಷಿ ಇತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ. ಇದರಿಂದ ನನಗೆ ಕ್ರಿಯೇಟಿವಿಟಿ ಆಗತ್ತೈತಿ. ಆಮೇಲೆ ನೀವು ಲರ್ನಿಂಗ್ ಸ್ಕಿಲ್ಸ್ ನಾನು ಕಲಿಯಾತೀನಿ. ಆಮೇಲೆ ಸಿಕ್ಕಾಪಟ್ಟಿ ಮಜಾ ಬರತೈತಿ ಇದೆಲ್ಲ ಮಾಡೋದ್ರೊಳಗೆ. ಬಟ್ ಫೋನಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು. ಸ್ಕೂಲ್ ವಿಡಿಯೋ ಯಾಕೆ ಲೇಟ್ ಆಯಿತು, ಸ್ಕೂಲ್ ವಿಡಿಯೋ ಅಂತ ಕೇಳಿದ್ರಿ. ಫೈನಲಿ ಸ್ಕೂಲ್ ವಿಡಿಯೋ ಬರುತ್ತೆ, ಯಾಕಂದರೆ ಸ್ವಲ್ಪ ಫೋನಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು. ಇವೆಲ್ಲ ನಾವು ವಿಡಿಯೋಸ್ ಮಾಡ್ತೀವಲ್ಲ, ಸೊ ನಮಗೆ ಸ್ವಲ್ಪ ಪ್ರಾಬ್ಲಮ್, ಎಡಿಟಿಂಗ್ ಅದೆಲ್ಲ ಸಿಕ್ಕಾಪಟ್ಟಿ ಇರುತ್ತೆ. ಸೊ ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರೋ ಅವ್ರಿಗೆ ಗೊತ್ತಿರಬೇಕು. ನಾನು ಎಲ್ಲ ಕಲಿಯೋದು ಭಾಳ ಐತಿ. ನಾನು ಇವಾಗ ಜಾಯ್ನ್ ಆಗಿದ್ದೀನಿ. ಸೊ ನನಗೆ ಅಷ್ಟೊಂದು ಏನೂ ನಾಲೆಜ್ ಇಲ್ಲ, ಬಟ್ ನಾನು ಕಲಿಯಾತೀನಿ, ನಾನು ಮಾಡತ್ತೀನಿ. ದೇವ್ರ ಕೃಪೆಯಿಂದ ಜಲ್ದಿ ಸ್ಕೂಲ್ ವಿಡಿಯೋ ಬರ್ತೈತಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದು ವಿಡಿಯೋ ಭಾಳ ಲಾಂಗ್ ಆಗತ್ತೈತಿ. ಆಮೇಲೆ ಇದು ಎಕ್ಸ್ಪೋರ್ಟ್ ಆಗಿಲ್ಲ, ಇದು ಎಡಿಟ್ ಆದಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತೈತಿ. ಸೊ ಆಮೇಲೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ಸ್ ಆಗ್ತಾವೆ. ಹೋಪ್ ಯು ಲೈಕ್ ಇಟ್. ಆಮೇಲೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಏನಾರು ತಿಳಿಬೇಕಂದ್ರೆ ಇನ್ನೂ ಕಮೆಂಟ್ ಒಳಗೆ ಹೇಳ್ರಿ. ವಿಡಿಯೋ ಚಲೋ ಅನ್ಸಿದ್ರು ಹೇಳ್ರಿ, ಕೆಟ್ಟ ಅನ್ಸಿದ್ರು ಹೇಳ್ರಿ, ಸಜೆಷನ್ಸ್ ಇದ್ರು ಹೇಳ್ರಿ. ನಾನು ಎಲ್ಲರಿಗೂ ಎಲ್ಲವನ್ನು ಓಪನ್ ಆಗಿ ತೊಗೋತೀನಿ. ನಾನೇನು ಹಂಗೆ ಸಿಟ್ ಮಾಡ್ಕೊಳಿಲ್ಲ. ಸೊ ನೀವು ನಿಮ್ಮ ಸಜೆಷನ್ಸ್ ಫ್ರೀಲಿ ಕೊಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಕೀಪ್ ಸಪೋರ್ಟಿಂಗ್.